ಎಲ್ಲರಿಗೂ ನಮಸ್ಕಾರ. ನನ್ನ ನೋಡಿರಲ್ಲ ನೀವೆಲ್ಲರೂ. ಪ್ರಯತ್ನ ವೆಲ್ಫೇರ್ ಟ್ರಸ್ಟ್ ಅಭಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆಯ 5ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಮ್ಮ ವೇದಿಕೆಯನ್ನು ಪರಿಪೂರ್ಣ ಮತ್ತು ಪರಿಪಕ್ವಗೊಳಿಸಿದ ಗಣ್ಯಮಾನ್ಯರೇ, ತಂದೆ ತಾಯಿಗಳೇ, ಗುರು ಹಿರಿಯರೇ, ಮಾರ್ಗದರ್ಶಕರೇ ಹಾಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಸದಸ್ಯರೇ, ಬೋಧಕೇತರ ಸಿಬ್ಬಂದಿ ವರ್ಗವೇ, ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಅನ್ನದಾತರು, ಪಾಲಕ ಪೋಷಕರೇ, ಹಿರಿಯ ವಿದ್ಯಾರ್ಥಿಗಳೇ, ನಮ್ಮ ಮನೆಪಾಠಗಳಿಗೆ
ಹಾಜರಾಗುತ್ತಿರುವ ವಿದ್ಯಾರ್ಥಿಗಳೇ, ಸಹೋದರ ಸಹೋದರಿಯರೇ ಹಾಗೂ ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಅಭಿಜ್ಞಾನ ಶಾಲೆಯ ವಿದ್ಯಾರ್ಥಿಗಳೇ, ಇವತ್ತು ನಾವು 5ನೇ ವಾರ್ಷಿಕೋತ್ಸವವನ್ನು ಸಂಭ್ರಮಿಸುವುದಕ್ಕೆ ಇಲ್ಲಿ ಸೇರಿದ್ದೀವಿ. ಇಷ್ಟಕ್ಕೂ ಮೊದಲು ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಪರಿಚಯ ಮಾಡೋದಕ್ಕೆ ಇಷ್ಟಪಡುತ್ತೇನೆ. ಚಿಕ್ಕಂದಿನಿಂದಲೇ ಒಬ್ಬ ಶಿಕ್ಷಕ ಆಗಬೇಕು ಎಂದು ಬಯಸುವ ವ್ಯಕ್ತಿಗಳು PUCನಲ್ಲಿ ಕಡಿಮೆ ಶೇಕಡಾವಾರು ಅಂಕಗಳಿದೆ ಎಂಬ ಕಾರಣಕ್ಕೆ ಪ್ರವೇಶವನ್ನು ಪಡೆಯದೆ ಶಿಕ್ಷಕರಾಗುವುದರಿಂದ ವಂಚಿತರಾದ ವ್ಯಕ್ತಿಗಳು ತಮ್ಮ ತಂಗಿ ಶ್ರೀಲತಾ ಅವರಿಂದ ಶುರುವಾದ ಮನೆ ಪಾಠವನ್ನು 2002ರಿಂದ ಈವರೆಗೆ ಸುಮಾರು 22 ವರ್ಷಗಳ ಸುದೀರ್ಘ ಕಾಲ ಒಂದೇ ಬಡಾವಣೆಯಲ್ಲಿ ಮುಂದುವರಿಸುತ್ತಿರುವ ವ್ಯಕ್ತಿಗಳು ರಾಮ ಲಕ್ಷ್ಮಣ ಟ್ಯೂಷನ್ಗೆ ಸೇರಿದ ವ್ಯಕ್ತಿಗಳೆಂದು ನಾನು ಹೇಳುತ್ತೇನೆ. ಆಗಲೂ ವೃತ್ತಿಪರ ತರಬೇತಿಯ ಪ್ರಮಾಣ ಪತ್ರಗಳು ನಮಗಿರಲಿಲ್ಲ, ಅರ್ಹತಾ ಮಾನದಂಡಗಳು ನಮಗಿರಲಿಲ್ಲ, ಸುವ್ಯವಸ್ಥಿತ ಸುಸಜ್ಜಿತವಾದ ಕಟ್ಟಡ, ಪಾಠೋಪಕರಣಗಳು, ಪೀಠೋಪಕರಣಗಳು ನಮಗಿರಲಿಲ್ಲ. ಮೇಲೆ ನೆರಳು ಕೊಡುವ ಸೂರೂ ಇರಲಿಲ್ಲ, ಕೆಳಗೆ ತಂಪನ್ನು ಕೊಡುವಂತಹ ಬಂಡೆಗಳ ಹಾಸು ನಮಗಿಲ್ಲ. ಕತ್ತಲಾದರೆ ಬೆಳಕನ್ನು ಕೊಡುವ ದೀಪಗಳು ಕೂಡ ನಮಗಿರಲಿಲ್ಲ. ನಮ್ಮ ಹತ್ರ ಒಂದೇ ಇತ್ತು, ಅದು ನಮ್ಮ ದೃಢ ಸಂಕಲ್ಪ. ಶಿಕ್ಷಣದ ಬಗ್ಗೆ ನಮಗಿರುವ ಒಲವು ಎಷ್ಟೇ ಕಷ್ಟ ಬಂದರೂ ಮನೆ ಎದುರಿಗೆ ಇರುವ ಧ್ವನಿವರ್ಧಕಗಳ ಹಾಡುಗಳ ಸೌಂಡು, ಮನೆ ಪಕ್ಕದ ಹೊಗೆ ಚಿಮಣೆಗಳ ಹೊಗೆ, ಗುಡಿಯಲ್ಲಿ ಇರುವ ಹಾಡುಗಳ ಧ್ವನಿ ಇವ್ಯಾವು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡಿಲ್ಲ. ಕೇವಲ 5 ರೂಪಾಯಿಗಳು 1 ತಿಂಗಳ ಶುಲ್ಕವನ್ನು ತೆಗೆದುಕೊಂಡ ಏಕಮೇವ ಮನೆಪಾಠ ಅಂದರೆ ಅದು ನಮ್ಮದೇ ಅಂತ ಅನ್ಕೊತೀನಿ. 5ರಿಂದ ಮುಂದಿನ ವರ್ಷ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50, 100, 200 ಈ ಥರ ಒಂದೊಂದು ವರ್ಷ ಅವರಿಗಾಗಿಯೇ ನಾವು ಮನೆ ಪಾಠವನ್ನು ಹೇಳುತ್ತಿದ್ದೇವೆ. 5 ರೂಪಾಯಿ ಫೀಸು ತೆಗೆದುಕೊಳ್ಳುವ ಮನೆ ಪಾಠ ಎಷ್ಟೊತ್ತು ಹೇಳಬೇಕು? ಸಂಜೆ 4ವರೆಗೆ ಬರುವಂಥ ವಿದ್ಯಾರ್ಥಿಗಳು ನಿಮ್ಮಲ್ಲಿ ತುಂಬ ಜನ ನಿಂತಿದ್ದೀರಾ ಇಲ್ಲಿ. ಸಂಜೆ 4ವರೆಗೆ ಬಂದರೆ ನಿಮ್ಮನ್ನು 9, 10 ಆದರೂ ಕೂಡ ನಾವು ಕಳಿಸ್ತಾ ಇದ್ದಿಲ್ಲ. ಯಾಕೆಂದರೆ ಅವತ್ತು ಕಲಿಯುವ ಪಾಠ ನೀವು ಕಲೀಲೇಬೇಕಾಗಿತ್ತು. ಮೊದಲಿಗೆ ನಿಮ್ಮ ಅಜ್ಜ ಅಜ್ಜಿ ಬರ್ತಿದ್ರು, ನಂತರ ನಿಮ್ಮ ತಂದೆ ತಾಯಿಗಳು, ಆಮೇಲೆ ನಿಮ್ಮ ಅಂಕಲ್ಗಳು, ಆಂಟಿ ಎಲ್ಲರೂ ಬಂದರೂ ಕೂಡ ನೀವು ಓದೋವರೆಗೂ ಕೂಡ ನಾವು ಕಳಿಸ್ತಾ ಇರಲಿಲ್ಲ. ಆ ಒಂದು ಪರಂಪರೆಯನ್ನು, ಆ ಒಂದು ಬದ್ಧತೆಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ವಿ. ರವಿವಾರ, ಶನಿವಾರ ರಜಾ ದಿನಗಳಲ್ಲಿ ಬೆಳಗ್ಗೆ 6ರಿಂದ ರಾತ್ರಿ 9ರವರೆಗೆ ನಿರಂತರವಾಗಿ ಪಾಠ ಹೇಳ್ತಾ ಇದ್ವಿ. ನಿಮ್ಮ ಜೊತೆಗೆ ಕಳೆಯುವ ಕ್ಷಣಗಳೇ ನಮಗೆ ಅಮೂಲ್ಯವಾದದ್ದು. ನಾವು ಯಾವ ಸಿನಿಮಾಗೆ ಹೋಗ್ತಿದ್ದಿಲ್ಲ, ಸುತ್ತಾಡೋದಕ್ಕೆ ಹೋಗ್ತಾ ಇದ್ದಿಲ್ಲ, ಫ್ರೆಂಡ್ಸ್ ಜೊತೆಗೆ ತಿರುಗುತ್ತಿದ್ದಿಲ್ಲ. ಎಲ್ಲವನ್ನು ಬಿಟ್ಟು ನಿಮ್ಮ ಜೊತೆಗೆ ಕಳೆಯುವಂಥ ಕ್ಷಣಗಳು ನಮಗೆ ಚೆನ್ನಾಗಿದ್ವು. ಯಾಕಂದರೆ ನಮ್ಮ ಗುರಿ ಅಷ್ಟು ಗಟ್ಟಿಯಾಗಿತ್ತು. ಹೀಗೆ ಸುದೀರ್ಘವಾಗಿ ನಾವು 22 ವರ್ಷಗಳು ಮನೆ ಪಾಠವನ್ನು ರನ್ ಮಾಡಿದ ನಂತರ 2019-20ನೇ ಸಾಲು ಇರಬಹುದು, ನಮ್ಮ ಅಭಿಜ್ಞಾನ ಶಾಲೆಯು ಶುರುವಾಗುತ್ತದೆ. ಆ ಶಾಲೆಯನ್ನು ನಾವು ಶುರು ಮಾಡಿದ್ದು ನಮ್ಮ ಪಾಲಕರಿದ್ದಾರಲ್ಲ ಅವರ ಒಂದು ಡಿಮ್ಯಾಂಡ್ ಮೇರೆಗೆ. ಅಣ್ಣ, ನೀವು ಶಾಲೆ ಶುರು ಮಾಡ್ರಿ, ನಿಮ್ಮ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಶುರುವಾದ ಒಂದು ಶಾಲೆಗೆ ಸುನಾಮಿಯಂತೆ ಕರೋನಾ ಬಂದು ಅಪ್ಪಳಿಸಿತು. ಒಂದೇ ಒಂದು ವರ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು, ಆರ್ಥಿಕ ದಿಗ್ಬಂಧನ ಆಯಿತು, ಆರೋಗ್ಯ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ತತ್ತರಿಸಿ ಹೋದ್ವಿ ನಾವು. ಆಗ ನಮಗೆ ಬೆಂಬಲವಾಗಿ ನಿಂತಿದ್ದು ಯಾರು ಗೊತ್ತಾ? ನಮ್ಮ ಬಲಗಳು ಯಾರು ಗೊತ್ತಾ? ನಮ್ಮ ಶಕ್ತಿ ಯಾರು ಗೊತ್ತಾ? ನಮ್ಮ ವಿದ್ಯಾರ್ಥಿಗಳು. ನಮಗೆ ಇವತ್ತು ಅನ್ನಿಸ್ತಾ ಇದೆ,
ನೇರವಾಗಿ ವೇದಿಕೆ ಮೇಲೆ ಬಂದು ನಾವು ಮಾತಾಡ್ತಾ ಇದ್ದೀವಿ. ಬಟ್ ಈ ವೇದಿಕೆಯನ್ನು ಸಜ್ಜುಗೊಳಿಸಿದ್ದು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಪಾತ್ರನೂ ಇದರೊಳಗೆ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾವು ಅವ್ರಿಗೆ ಆರ್ಡರ್ ಮಾಡಲ್ಲ, ತಾವಾಗೇ ಬರ್ತಾರೆ. ಶಾಲೆಯಲ್ಲಿ ಮಹಾ ಅಂದರೆ 500ರಿಂದ 600 ಜನ ವಿದ್ಯಾರ್ಥಿಗಳು, ಅವ್ರ ಪೇರೆಂಟ್ಸ್ ಅಂದರೆ 1200 ಜನ ಇದ್ದರೆ 1000 ಜನ ಇದ್ದರೆ ಹೆಚ್ಚಾಯಿತು. ಬಟ್ ಇಲ್ಲಿ 2000ಕ್ಕೂ ಹೆಚ್ಚು ಜನ ಎಲ್ಲಿಂದ ಬಂದರು? ಅದು ಮೊದಲಿನಿಂದ ನಾವು ನಿಮ್ಮ ಜೊತೆಗೆ ಇಟ್ಟುಕೊಂಡ ಒಂದು ಅನುಬಂಧ. ಈ ಒಂದು ಪ್ರೇಮ ಅನುಬಂಧ, ನಮ್ಮ ಸಂಬಂಧಗಳು ಸದಾ ಇರಬೇಕು. ಹಾಗೆಯೇ ನಮ್ಮ ಬಡಾವಣೆಯಲ್ಲಿ ಹಿರಿಯರ ಮಾರ್ಗದರ್ಶನವೂ ಕೂಡ ನಮಗಿದೆ ಮತ್ತು ಶಿಕ್ಷಣ ಪ್ರೇಮಿಗಳ ಒಂದು ಬೆಂಬಲ ನಮಗಿದೆ. ನಮ್ಮ ಅಭಿಜ್ಞಾನ ಶಾಲೆಗೆ, ನಮ್ಮ ಮನೆಪಾಠಗಳಿಗೆ, ನಮ್ಮ ಹಾಸ್ಟೆಲ್ಗೆ, ನಮ್ಮ ತರಬೇತಿ ಕೇಂದ್ರಗಳಿಗೆ ನಿಮ್ಮ ಬೆಂಬಲಗಳು ಸದಾ ಹೀಗೇನೇ ಇರಬೇಕು ಅಂತ ಹೇಳುತ್ತಾ, ಇಲ್ಲಿ ನೆರೆದಿರುವ ಜನಸಮೂಹವು ಸಾಕ್ಷರತೆಯ ಕ್ರಾಂತಿಗೆ ಸಾಕ್ಷಿ, ಶಿಕ್ಷಣ ಶಕ್ತಿಗೆ ಸಾಕ್ಷಿ, ಅಕ್ಷರದ ದೀಪಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ ಅಂತ ಹೇಳುತ್ತಾ ಇವತ್ತು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅಭಿಜ್ಞಾನ ಶಾಲೆಗೆ ಈ ರಿದಮ್ ಇರಬೇಕು. ಮೊದಲಿಗೆ ಭಾರತಾಂಬೆಯನ್ನು ನೆನೆಯುತ್ತಾ, ದೇಶ ಕಾಯುವ ಸೈನಿಕನನ್ನು ನೆನೆಯುತ್ತಾ, ಅನ್ನ ನೀಡಿದ ರೈತರನ್ನು ನೆನೆಯುತ್ತಾ, ಶಿಕ್ಷಣ ನೀಡಿದ ಶಿಕ್ಷಕರನ್ನು ನೆನೆಯುತ್ತಾ, ಇಡೀ ವಿಶ್ವಕ್ಕೆ ಅನ್ನ ಮತ್ತು ಶಿಕ್ಷಣವನ್ನು ಕೊಟ್ಟಿದ್ದಂಥ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳ ನೆನೆಯುತ್ತಾ, ಅಷ್ಟೇ ಅಲ್ಲದೆ ಮದರ್ ತೆರೇಸಾ ಅವರ ನೆನೆಯುತ್ತಾ, APJ ಅಬ್ದುಲ್ ಕಲಾಂಗೆ ಸಲಾಮನ್ನು ಹೊಡೆಯುತ್ತಾ ಸಾಹೇಬರಿಗೆ ಇವತ್ತು ಅಭಿಜ್ಞಾನ ಶಾಲೆಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ರೊಟ್ಟಿ ತಟ್ಟಿದ ಕೈಗಳು ಚಪ್ಪಾಳೆ ತಟ್ಟಿದ್ರೆ ಇಡೀ ರೈತರು ಕಳಿಸ್ಬೇಕು. ಬೆಸ್ಟ್ ಒಂದು 5 ಶಾಲೆಗಳಿವೆ. ಆ 5 ಶಾಲೆಗಳಲ್ಲಿ 5 ಸ್ಟಾರ್ಗಳಲ್ಲಿ ಇದೊಂದು ಸ್ಟಾರ್ ಶಾಲೆ. ಅಭಿಜ್ಞಾನ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ನೀವೆಲ್ಲರೂ ಕೂಡ ಇವತ್ತು ನಮ್ಮೆಲ್ಲರ ಭಾಷಣಕ್ಕೋಸ್ಕರ ಕಾಯ್ತಾ ಇಲ್ಲ. ನಿಮ್ಮ ಪುಟಾಣಿ ಮಕ್ಕಳೆಲ್ಲನೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನೇನು ವೇದಿಕೆ ಮೇಲೆ ಇರೋರು ಎಲ್ಲರ ಹೆಸರು ನಿಮ್ಗೆ ಗೊತ್ತಿದೆ, ಹಂಗಾಗಿ ಅವ್ರ ಹೆಸರು ತಗೊಳ್ಳಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಎಷ್ಟೇ ಯಶಸ್ವಿಯಾಗಿ ಮಾಡಬೇಕಂದ್ರೂ ಕೂಡ ಆ ಒಂದು ಯಶಸ್ವಿ ಆಗಬೇಕಂತಂದರೆ ಈ ಮಕ್ಕಳು ಹಾಗೂ ಅವರ ಪೇರೆಂಟ್ಸ್ ಕಾರಣ ಆಗ್ತಾರೆ. ಹಾಗಾಗಿ ನನಗೊಂದು ಬಂದ ತಕ್ಷಣ ಒಂದೇ ಒಂದು ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು, ರಮೇಶ್ ಅವರು ಈಗಿನ ಕಾಲದಲ್ಲಿ ನೋಡ್ತಾ ಇರ್ತೀರ, ಇಂಥ ಒಂದು ಆಧುನಿಕ ಯುಗದಲ್ಲಿ ಮಕ್ಕಳು ಬೆಳೀತಾ 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 ಏನು ಮಾಡ್ತಾ ಇದ್ದಾರೆ ಅಂದರೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದು, ಇಲ್ಲ ಅಂತಂದರೆ ಮನೇಲಿದ್ರೂ ಕೂಡ ಯಾವುದಕ್ಕೂ ಕೂಡ ಕೇರೆ ಅಂದೇನೆ ಆ ಥರ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ರಮೇಶ್ ಅಣ್ಣವರು ಏನು ಮಾಡಿದ್ರು ತಮ್ಮವರು ಅಂತಂದರೆ, ತಂದೆ ತಾಯಿಗಳನ್ನ ಸ್ಟೇಜ್ ಮೇಲೆ ಕೂರಿಸಿ ಏನೋ ಅವ್ರಿಗೆ ನಿಜವಾದ ಗೌರವವನ್ನು ಕೊಟ್ಟಿದ್ದಾರೆ. ಆ ಒಂದು ಗುಣನ ನಾನು ಮೆಚ್ಚಲೇಬೇಕು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾಕೆ ಆ ಮಾತು ನನಗೆ ಇಷ್ಟ ಆಯಿತು ಅಂತೇಳಿ ಅಂತಂದರೆ, ತಂದೆ ತಾಯಿಗಳನ್ನ ಪಡೆಯುವಂಥ ಉಳಿಸ್ಕೊಳ್ಳುವಂಥ ಭಾಗ್ಯ ಎಲ್ರಿಗೂ ಸಿಗಲ್ಲ. ಇವಾಗ ನೋಡ್ತಾ ಇರ್ಬೋದು, ನಾನು ಇವಾಗ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಇಷ್ಟು ಚೀಫ್ ಗೆಸ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದೀನಿ ಅಂತಂದರೆ, ನಾನು ಒಂದು ಪುಟಾಣಿ, ಜಸ್ಟ್ ನಾನು 6ನೇ ಕ್ಲಾಸ್ ಓದಬೇಕಾದ್ರೇ ನನ್ನ ತಂದೆ ತಾಯಿಗಳನ್ನ ಕಳ್ಕೊಂಡೀನಿ. ಆ ತಂದೆ ತಾಯಿಗಳ ಪ್ರೀತಿ ಏನು ಅಂತಲೂ ಕೂಡ ನಾನು ನೋಡಿಲ್ಲ. ಹಾಗಾಗಿ ಆ ಒಂದು ಗುಣ, ಅವರ ಗುಣ ನಿಜವಾಗ್ಲೂ ಕೂಡ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರೂ ಮಕ್ಕಳಲ್ಲಿ ನಾನೊಂದು ವಿನಂತಿ ಮಾಡ್ಕೊತೀನಿ. ಏನು ವಿನಂತಿ ಮಾಡ್ಕೊತೀನಿ ಅಂತಂದರೆ, ನೀವು ಜೀವನದಲ್ಲಿ ಏನು ಸಾಧಿಸ್ತೀರೋ ಬಿಡ್ತೀರೋ ಅದು ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊರಿ, ಅದನ್ನೇ ಒಂದು ಸಾಧನೆ ಆಗುತ್ತೆ ನಿಮಗೆ ಜೀವನದಲ್ಲಿ, ಆಯಿತಾ? ಹಾಗಾಗಿ ಎಲ್ಲ ಮಕ್ಕಳು ಕೂಡ ನೀವು ಒಂದು ಅರ್ಥ ಮಾಡ್ಕೋಬೇಕು. ಒಂದು ಚಿಕ್ಕದೊಂದು ನುಡಿ ಹೇಳ್ತೀನಿ, ಇವನ್ನೆಲ್ಲನೂ ಕೂಡ ಗಮನ ಇಟ್ಕೊಳ್ರಿ. ಮಕ್ಕಳ ಎಲ್ಲರೂ ಇಲ್ಲಿ ನೋಡಿ, ಹಾಯ್ ಹಾಯ್. ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ಅನ್ನ ಹಳಸಿದರೆ
ಒಂದು ದಿನ ನಷ್ಟ, ಅಕ್ಕಿ ಅಂದರೆ ಬೆಳೆ ನಷ್ಟ ಆದರೆ ಒಂದು ವರ್ಷ ನಷ್ಟ, ಆದರೆ ಶಿಕ್ಷಣ ಏನಾದರೂ ನಷ್ಟ ಆದರೆ ಜೀವನ ಪೂರ್ತಿ ನಷ್ಟ. ಹಾಗಾಗಿ ನೀವು ಯಾರೇ ಮಕ್ಕಳು ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ಅಂತ ಅದನ್ನು ಒಂಚೂರು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಅಂದರೆ ನಾವು ಪಟ್ಟಿರ್ತಕ್ಕಂಥ ಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು. ನಾವು ಕೂಲಿ ನಾಲಿ ಮಾಡಿ ಆದ್ರೂ ಕೂಡ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತೇಳಿ ಅಂತ ಅವ್ರ ಕನಸು ಇರುತ್ತೆ. ಹಾಗಾಗಿ ದಯಮಾಡಿ ಎಲ್ಲ ಮಕ್ಕಳಲ್ಲಿ ನಾನೊಂದು ವಿನಂತಿ ಮಾಡ್ಕೊತೀನಿ, ನೀವು ತಂದೆ ತಾಯಿಗಳು ಪಡೋ ಕಷ್ಟನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ರಮೇಶ್ ಅವರ ತಮ್ಮವರು ಇನ್ನೊಂದು ಮಾತು ಹೇಳಿದರು ಭಾಷಣದಲ್ಲಿ, ಅವಾಗಲೇ ಮಾತಾಡ್ತಿರ್ಬೇಕಾದ್ರೆ, ಟ್ಯೂಷನಿಂದ ಈ ಒಂದು ಶಾಲೆ ಶುರುವಾಯಿತು ಅಂತೇಳಿ ಅಂತ. ನಿಜವಾಗ್ಲೂ ಕೇಳಿ ತುಂಬ ಸಂತೋಷ ಆಯಿತು. ಫೀಸು 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ತನ ಇದು ಮಾಡ್ತಾರೆ ಅಂತ ಕೇಳಿ ನಿಜವಾಗ್ಲೂ ಇವಾಗಿನ ಕಾಲದಲ್ಲಿ ಶಿಕ್ಷಣ ಅಂದರೆ ಏನಾಗಿದೆ, ಮೊದಲೇ ವ್ಯವಹಾರ ಆಗಿಬಿಟ್ಟಿದೆ. ಎಲ್ಲೇನೋ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಹೋದರೆ ಸಾಕು, ಎಷ್ಟು ಅವ್ರನ್ನ ಅಳತೆ ಮಾಡಿ ಎಷ್ಟು ಫೀಸ್ ಕಟ್ತಾರೆ ಅನ್ನೋರ ಮಟ್ಟದಲ್ಲಿ ಇವಾಗಿನ ಶಾಲೆಗಳು ನಡೆಸ್ತಾ ಇದ್ದಾರೆ. ಈ ಒಂದು ಆಡಳಿತ ಸಿಬ್ಬಂದಿ ವರ್ಗಕ್ಕೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆನೇ. ಈ ಒಂದು ಮನಸ್ಥಿತಿ ಎಲ್ಲರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಪ್ರಜ್ಞಾವಂತರಲ್ಲಿ, ವಿಚಾರವಂತರಲ್ಲಿ ಬರೋಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಅಭಿಜ್ಞಾನ ಶಾಲೆಯ ಆಡಳಿತ ಮಂಡಳಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ. ಹಾಗೆಯೇ ಈ ಒಂದು ಅಭಿಜ್ಞಾನ ಶಾಲೆಗೆ ನನ್ನ ಕಡೆಯಿಂದ ಆ ಒಂದು ಬಡ ಮಕ್ಕಳು, ಹೆಚ್ಚಿನ ಮಕ್ಕಳದು ಎಷ್ಟೋ, ನಾನೊಂದು 5 ಮಕ್ಕಳು 10 ಮಕ್ಕಳು ಓದ್ತಾರೆ ಅಂತಂದರೆ ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನನಗೊಂದು ತುಂಬ ದಿನದಿಂದ ಒಂದು ಕನಸಿದೆ. ಏನು ಅಂತಂದರೆ, ದಿವಂಗತ ವೆಂಕಟೇಶ್ ನಾಯಕ್ ಅವರು ಶಿಕ್ಷಣ ಪ್ರೇಮಿ ಆಗಿದ್ರು. ಅವರು ಬಂದಿರತಕ್ಕಂಥ ಅನುದಾನದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಅವರ ಅನುದಾನವನ್ನು ಕೊಡ್ತಾ ಇದ್ರು. ಹಾಗಾಗಿ ಅವ್ರ ಹೆಸರು ಮೇಲೆ ಏನಾದರೂ ಕೂಡ ಇಲ್ಲಿ ನಮ್ಮ ರಾಯಚೂರಲ್ಲಿ ಎಲ್ಲ ಹಿಂದುಳಿದಿದೆ. ಇವಾಗ ನೋಡ್ತಿರ್ಬೋದು, KS IAS ಅಧಿಕಾರಿಗಳು ಆಲ್ಮೋಸ್ಟ್ ಆ ಕಡೆಯವರೇ, ಬೇರೆ ಬೇರೆ ಆ ಕಡೆ ಬೆಂಗಳೂರು ಮೈಸೂರು ಕಡೆಯವರು ಬರ್ತಾರೆ. ನಮ್ಮ ಕಡೆಯವರು ಬರೋದು ಸ್ವಲ್ಪ ಕಡಿಮೆ. ಹಾಗಾಗಿ ನನ್ನ ಕೈಯಿಂದ ಸಾಧ್ಯ ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಯಚೂರಿನಲ್ಲಿ UPSC, KS, IAS, PSI ಒಂದು ಟ್ರೈನಿಂಗ್ ಸೆಂಟರು ನಮ್ಮ ರಾಯಚೂರು ಭಾಗದಲ್ಲಿ ತೆಗಿಬೇಕನ್ನೋದೊಂದು ಆಸೆ ಇದೆ. ಆ ಒಂದು ನಮ್ಮ ಆಸೆಗೆ ನೀವೆಲ್ಲರೂ ಕೂಡ ಸಹಕರಿಸ್ರಿ ಅಂತ ನಾನೊಂದು ತಮ್ಮಲ್ಲಿ ಮನಪೂರ್ವವಾಗಿ ಕೇಳ್ಕೊತೀನಿ. ಹಾಗೆಯೇ ಅಭಿಜ್ಞಾನ ಶಾಲೆಯ ಮುಖ್ಯ ಸಂಸ್ಥಾಪಕರಾಗಿರ್ತಕ್ಕಂಥ ಸೃಜನಾ ಮತ್ತು ರಮೇಶ್ ಅವ್ರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಈ ಒಂದು ಶಾಲೆ ಬೆಳೀಲಿ, ನಮ್ಮ ಒಂದು ಈ ಒಂದು ಅಭಿಜ್ಞಾನ ಶಾಲೆ ಮಾದರಿ ಆಗಲಿ ಅಂತ ಹೇಳ್ತಾ ನನಗೊಂದು ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ ಕೂಡ ನಾನೊಂದು ವಿನಂತಿಗಳನ್ನು ತಿಳಿಸ್ತಾ ಕೊನೆಯದಾಗ ಒಂದೇ ಮಾತು ಹೇಳ್ತೀನಿ, ಎಲ್ರಿಗೂ ಬೇಜಾರು ಮಾಡ್ಕೊಳ್ಬೇಡ್ರಿ. ಏನು ಅಂತೇಳಿ ಅಂತಂದರೆ, ಇವತ್ತು ನನ್ನನ್ನು ಹಿಡ್ಕೊಂಡು ಎಲ್ಲ ಪೇರೆಂಟ್ಸ್ಗಳಿಗೆ ಹೇಳ್ತೀನಿ ಏನಪ್ಪ ಅಂತೇಳಿ ಅಂದರೆ, ಇವಾಗ ಮೊಬೈಲು ಎಲ್ಲರದು ಇವಾಗಂತೂ ಮೊಬೈಲ್ ಜಮಾನ ಆಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ನಮ್ಮ ತಂದೆ ತಾಯಿಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಮಕ್ಕಳಿಗೆ ಮೊಬೈಲ್ನ ಕೊಡೋದು ಸ್ವಲ್ಪ ಕಡಿಮೆ ಮಾಡಿರಿ. ಅವ್ರು ಹಠ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. 1 ದಿವಸ ಹಠ ಮಾಡ್ತಾರೆ, 2 ದಿವಸ ಹಠ ಮಾಡ್ತಾರೆ, 3 ದಿವಸ ಹಠ ಮಾಡ್ತಾರೆ. 4ನೇ ದಿವಸ ಅಂತೂ ಏನು ಅನಿವಾರ್ಯ ಆಯಿತು, ಪಪ್ಪ ಮಮ್ಮಿ ನಮ್ಮ ಮಾತು ಕೇಳಲ್ಲ ಅಂತ ನಿಮ್ಮ ಮಾತು ಅವ್ರು ಕೇಳೋಕ್ಕೆ ಚಾಲು ಮಾಡ್ತಾರೆ. ಹಾಗಾಗಿ ಎಲ್ಲ ಪೇರೆಂಟ್ಸಲ್ಲಿ ಒಂಚೂರು ಮೊಬೈಲ್ ಕೊಡೋದು ಕಡಿಮೆ ಮಾಡಿರಿ ಅಂತ ಹೇಳ್ತಾ, ನನಗೆ 2 ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.